ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಶಾರ್ಟ್ ಕಟ್ ಅಲ್ಲಿ ದುಡ್ಡು ಮಾಡ್ಬಿಡ್ಬೇಕು, ಬೇಗ ಒಂಚೂರು ಕೂಡ ಶ್ರಮನೇ ಪಡೆದೇ ಶ್ರೀಮಂತರಾಗ್ಬಿಡ್ಬೇಕು ಅನ್ನೋದು ಕೆಲವರ ಭ್ರಮೆ ಇದೆ. ಆ ಭ್ರಮೆಗೆ ತಪ್ಪು ದಾರಿಗಳನ್ನು ಹಿಡಿತಾ ಇದ್ದಾರೆ. ಬಟ್ ಆಶ್ಚರ್ಯ ಏನು ಅಂದ್ರೆ ಈ ತರದ ಕತೆಗಳು. ಪೊಲೀಸ್ ಆಯುಕ್ತರ ಕಚೇರಿಯಲ್ಲೇ ಕಳ್ಳತನ, ಆರೋಪಿ ವಿಚಾರಣೆಗೆ ಕರೆತಂದು ಲಕ್ಷ ಹಣ ಕಳ್ಳತನ ಆಗಿರೋದು. ಆರೋಪಿ ಕಾರಲ್ಲಿದ್ದ 11 ಲಕ್ಷ ಹಣದ ಬ್ಯಾಗ್ ಅನ್ನ ಖಾಕಿನೇ ಕದ್ದಿರೋದು. ಸೈಬರ್ ಪ್ರಕರಣದಲ್ಲಿ ಆರೋಪಿ ಬಂಧನದ ವೇಳೆ ಹಣವನ್ನ ಕಳ್ಳತನ ಮಾಡಿದ್ದಾರೆ. ವಿಚಾರಣೆಗೆ ಕರೆದಾಗ ಹಣವನ್ನ ಮುಖ್ಯಪೇದೆ ಜಬೀವುಲ್ಲಾ ಎಗರಿಸಿರ್ತಾನೆ. ಜಾಮೀನು ಪಡೆದು ಹೊರಬಂದ ಆರೋಪಿ ದೂರನ್ನು ಕೊಡ್ತಾರೆ, ನನ್ನ ದುಡ್ಡನ್ನು ಕದ್ದಿದ್ದಾರೆ ಅಂತ. ಎಂಥ ನಾಚಿಕೆಗೇಡಿನ ಸುದ್ದಿಗಳಿವು ಅಂತ ನೋಡಿ. ಸೈಬರ್ ಠಾಣೆಯ ಸಿಬ್ಬಂದಿ ಹೆಡ್ ಕಾನ್ಸ್ಟೇಬಲ್ ಜಬೀವುಲ್ಲಾ ಈಗ ಉಳಿದ ಹಣವನ್ನು ವಾಪಸ್ ಕೊಡಬೇಕು ಅಂತ ಅಧಿಕಾರಿಗಳು ತಾಕೀತು ಮಾಡ್ತಾ ಇದ್ದಾರೆ. ಅದೇ ಹಣದಲ್ಲಿ ಆತ ಏನೇನು ಮಾಡಿದ್ದ ಅನ್ನೋದ್ರ ಡೀಟೇಲ್ಸ್ ಕೂಡ ಕೊಡ್ತೀವಿ ನಿಮಗೆ. ಬಟ್ ಪೊಲೀಸರೇ ಇಲ್ಲಿ ಕಳ್ಳ, ದರೋಡೆಕೋರ, ಸುಲಿಗೆಕೋರ ಅನ್ನೋ ಪಟ್ಟದಲ್ಲಿ ಅವ್ರನ್ನ ನೋಡಬೇಕಲ್ವಾ, ಅದು ಅಸಹ್ಯ ಬರ್ತಾ ಇರೋದು. ATM ದರೋಡೆ ಆಗುತ್ತೆ, ಅಲ್ಲೊಬ್ಬ ಪೊಲೀಸ್ ಸಿಬ್ಬಂದಿಯ ಕೈ ಚಳಕ ಕಾಣಿಸುತ್ತೆ. ಇಲ್ಲಿ ಆರೋಪಿಯನ್ನ ವಿಚಾರಣೆ ಕರ್ಕೊಂಡು ಬರ್ತಾರೆ, ಅವನ ಹತ್ರ ಇದ್ದಂತಹ ದುಡ್ಡನ್ನು ಕೂಡ ಎತ್ಕೊಂಡು ಹೋಗ್ತಾರೆ. ಸಿಕ್ಕಿದೆ ಸೀರುಂಡೆ, ಅವನು ಹೆಂಗಿದ್ರು ಕೂಡ ಕದ್ದು ಮಾಲದು, ಅವನು ಯಾಕೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ ಅನ್ನೋದು ಈ ಕಾಕಿಗಳ ಲೆಕ್ಕಾಚಾರ. ಮನೆಯ ಬೆಡ್ ಕೆಳಗೆ ಹಣವನ್ನ ಜೋಡಿಸಿಟ್ಟಿದ್ದ ಹೆಡ್ ಕಾನ್ಸ್ಟೇಬಲ್ ಅದೇ ಹಣದಲ್ಲಿ ಪತ್ನಿಗೆ ಒಡವೆಯನ್ನು ಮಾಡಿಸಿಕೊಟ್ಟಿದ್ದಂತೆ ಪೇದೆ ಜಬೀವುಲ್ಲಾ. 2 ಲಕ್ಷ ಹಣವನ್ನ ವಾಪಸ್ ಕೊಟ್ಟಿದ್ದಾನೆ ಹೆಡ್ ಕಾನ್ಸ್ಟೇಬಲ್ ಜಬೀವುಲ್ಲಾ. ಉಳಿದ ಹಣವನ್ನ ವಾಪಸ್ ಕೊಡುವಂತೆ ಅಧಿಕಾರಿಗಳು ತಾಕೀತು ಮಾಡಿದ್ದಾರೆ. ಸೈಬರ್ ಠಾಣೆಯ ಸಿಬ್ಬಂದಿ ಹೆಡ್ ಕಾನ್ಸ್ಟೇಬಲ್ ಜಬೀವುಲ್ಲಾನ ಈ ಕಳ್ಳಾಟ ಈಗ ಬಹಿರಂಗಗೊಂಡಿದೆ, ಬಯಲಾಗಿದೆ. ಸುಮ್ಮನೆ ಇವರಿಗೆಲ್ಲ ಕಾಕಿ ಹಾಕಬೇಕು ಅಂಥೇಳಿ, ಪೇದೆ ಅನ್ನುವಂಥ ಹುದ್ದೆ ಹಾಕಬೇಕು ಅಂತ ಫುಲ್ ಟೈಮ್ ಕಳ್ತನಕ್ಕೆ ಇಳಿದ್ಬಿಟ್ರೆ ಇನ್ನೂ ಸಾಕಷ್ಟು ಹಣವನ್ನು ಸಂಪಾದಿಸ್ಬೋದು. ಹೆಂಡತಿಗೆ, ಮಕ್ಕಳಿಗೆ ಏನೇನು ಬೇಕು ಎಲ್ಲವನ್ನೂ ಕೂಡ ಮಾಡಿಸ್ಕೊಡ್ಬಹುದು. ನೋಡಿ, ಕಾಕಿಯ ಸೋಗಿನಲ್ಲಿ ಹೇಗೆ ಒಳಗಿತ್ಕೊಂಡೇ ಕಳ್ತನ ಮಾಡ್ತಿದ್ದಾರೆ ಅಂಥೇಳಿ. ಹೊರಗಿರುವ ಕಳ್ಳರನ್ನು ಬೇಕಿದ್ರೆ ಟ್ರೇಸ್ ಮಾಡ್ಬೋದು, ಹಿಡಿದು ಲಾಕಪ್ಪಿಗೆ ಹಾಕಿಬಿಡ್ಬೋದು. ಈ ರೀತಿ ಒಳಗಿರೋರನ್ನು ಹೆಂಗೆ ಹುಡುಕೋದು ಅಂತ ಈ ರೀತಿ ಹಲವರಿದ್ದಾರೆ. ಬೆಂಗಳೂರಿನಲ್ಲಂತೂ ಇತ್ತೀಚೆಗೆ ಬೇಲಿಯೇ ಎದ್ದು ಹೊಲೆ ಮೈತಾ ಇರುವಂತಹ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈತ ಜಬೀವುಲ್ಲಾ ಹೆಡ್ ಕಾನ್ಸ್ಟೇಬಲ್ ಕದ್ದಿರೋ ಹಣದಲ್ಲಿ ಹೆಂಡತಿ ಒಡವೆ ಮಾಡಿಕೊಟ್ಟಿದ್ದ ಅನ್ನೋದು ಗೊತ್ತಾಗ್ತಾ ಇದೆ.